ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಫೆಬ್ರವರಿ 9ರಂದು ನಗರದ ರೋಟರಿ ಬಾಲಭವನದಲ್ಲಿ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಆದೇಶ ಪತ್ರ ಮತ್ತು ಗುರುತಿನ ಚೀಟಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಿಕೆಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಮಾಲಾ ನಾಗರಾಜ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಾಲಿಕೆಯ 45 ವಾರ್ಡ್ಗಳಿಗೆ ವೇದಿಕೆ ಸಂಘಟನೆಗಳಿಗಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಫೆಬ್ರವರಿ 9ರಂದು ಬೆಳಗ್ಗೆ 10 ಗಂಟೆಗೆ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅವಿನಾಶ್, ವೈದ್ಯರಾದ ಡಾಕ್ಟರ್ ವೀಣಾ, ಡಾಕ್ಟರ್ ಗಾಯತ್ರಿ, ಹೈಕೋರ್ಟ್ ವಕೀಲ ಆದಿತ್ಯ ಸೇರಿದಂತೆ ಹಲವು ಗಣ್ಯರು ಆಗಮಿಸಲಿದ್ದು, ಈ ವೇಳೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಆದೇಶ ಪತ್ರ ಮತ್ತು ಗುರುತಿನ ಚೀಟಿ ನೀಡಲಾಗುವುದು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಪದಾಧಿಕಾರಿಗಳಾದ ನಲ್ಲೂರು ವೇಣುಗೋಪಾಲ್, ವೀರಣ್ಣ, ಭೋಜರಾಜು, ಅಕ್ಬರ್ ಬಾಷಾ, ಫಯಾಜ್ ಅಹಮದ್, ಆನಂದ್ ಪೂಜಾರ್, ರಾಜು ಆನೆಕೊಂಡ ಇದ್ದರು. ವಿವಿಧ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ವಿವಿಧ ಜಿಲ್ಲೆಗಳಲ್ಲಿ ನಾವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ಆಯ್ಕೆ ಮಾಡಿ ಸಂಘಟನೆನ ಬಲಪಡಿಸಿದ್ದೀವಿ. ನಂತರ ದಾವಣಗೆರೆ ಮಹಾನಗರ ಪಾಲಿಕೆ ಅಡಿಯಲ್ಲಿ 45 ವಾರ್ಡ್ಗಳೇನು ಬರ್ತವೆ, ಅಲ್ಲೆಲ್ಲ 45 ವಾರ್ಡ್ಗಳಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ನಾವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿ ಅವರಿಗೆ ನಾಳೆ ಆದೇಶ ಪತ್ರ ಮತ್ತು ಗುರುತಿನ ಚೀಟಿ ಕೊಡುವುದರ ಮುಖಾಂತರ ನಾಳೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. 9ನೇ ತಾರೀಕು 2ನೇ ತಿಂಗಳು 25ನೇ ಇಸ್ವಿ ಬೆಳಗ್ಗೆ 10 ಗಂಟೆಗೆ ರೋಟರಿ ಬಾಲಭವನ ಅಲ್ಲಿ ಕೆಲವರು ಮುಖ್ಯ ಅತಿಥಿಗಳಾಗಿ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಅವಿನಾಶ್ ಅವರು ಮುಖ್ಯ ಅತಿಥಿಗಳು, ಮತ್ತು ಡಾಕ್ಟ್ರು ಬರ್ತಾ ಇದ್ದಾರೆ, ಗೈನಿಕಾಲಜಿಸ್ಟು ಅವರು ವೀಣಾ ಹತ್ತಿ ಅಂತೇಳಿ, ಆಮೇಲೆ ಸ್ಕಿನ್ ಸ್ಪೆಷಲಿಸ್ಟು ಡಾಕ್ಟ್ರು ಬರ್ತಾ ಇದ್ದಾರೆ ಗಾಯತ್ರಿ ಅಂತೇಳಿ, ಆಮೇಲೆ ಹೈಕೋರ್ಟ್ ಅಡ್ವೊಕೇಟ್ ಬರ್ತಾ ಇದ್ದಾರೆ ಆದಿತ್ಯ ಅಂತೇಳಿ, ಇವರು ಮುಖ್ಯ ಅತಿಥಿಗಳಾಗಿರ್ತಾರೆ. ನಾಳೆ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿ ಮತ್ತು ಆದೇಶ ಪತ್ರ ಕೊಡುವುದ್ರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ಮಾಡ್ತಾಯಿದ್ದೀವಿ. ತಮ್ಮ ಸಹಕಾರನೂ ಬೇಕು. ಎಲ್ಲ ಪತ್ರಿಕಾ